ಅನಿರ್ದಿಷ್ಟಾವಧಿ ಧರಣಿಗೆ ಹಿರಿಯ ದಲಿತ ಮುಖಂಡರ ಭರವಸೆ ಮೇರೆಗೆ ಬ್ರೇಕ್. 1 ವಾರದೊಳಗಡೆ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಹೋರಾಟ ಆರಂಭ. ನ್ಯೂಸ್ 5ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗವಿರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಆನೇಕಲ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟು ಹೋಗಿದ್ದು, ಈ ವಿಚಾರ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದ ಕೂಡಲೇ ಶಾಲೆಯ ಆವರಣದಲ್ಲಿಟ್ಟಿರುವ ಅಂಬೇಡ್ಕರ್ ಪ್ರತಿಮೆ ಸುತ್ತ ಪೆಂಡಾಲ್ ಕಟ್ಟಿದ್ದು ಈ ಕೊಳಕು ಪೆಂಡಾಲನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ನೀಡಿ ಇಂದಿಗೆ 12ನೇ ದಿನಕ್ಕೆ ಧರಣಿ ಕಾಲಿಟ್ಟಿದ್ದು, ಇಂದು ದಲಿತ ಹಿರಿಯ ಮುಖಂಡರಾದ ಗಡ್ಡಂ ವೆಂಕಟೇಶ್, ಮುನಿಸ್ವಾಮಿ, ಗೊಲ್ಲಹಳ್ಳಿ ಶಿವಪ್ರಸಾದ್ ಧರಣಿ ನಡೆಯುತ್ತಿರತಕ್ಕಂಥ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತ ದಲಿತ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿ 8 ದಿನಗಳ ಒಳಗಡೆ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ದಲಿತ ಹಿರಿಯ ಮುಖಂಡರು ಸಹ ಸಾಥ್ ನೀಡಿ ಮುಂದಿನ ಹೋರಾಟವನ್ನು ಮಾಡೋಣ ಅಂತ ಭರವಸೆ ನೀಡಿದಾಗ ಧರಣಿಯನ್ನು ಹಿಂಪಡೆಯಲಾಯಿತು. ದಲಿತ ಮುಖಂಡರಾದ ಗಡ್ಡಂ ವೆಂಕಟೇಶ್, ವಿಜಯ ನರಸಿಂಹ ಮಾತನಾಡಿ 8 ದಿನಗಳ ಒಳಗಡೆ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಸೇರಿ ಕೊಳಕು ಬಟ್ಟೆ ತೆರವುಗೊಳಿಸದಿದ್ದರೆ ಹೋರಾಟಗಳನ್ನು ನಡೆಸೋಣ ಅಂದರು. ಇನ್ನು ಧರಣಿಯಲ್ಲಿ ಕವ್ವಾಲಿ ವೆಂಕಟರಮಣಪ್ಪ, ಎಂವಿ ರಾಮಪ್ಪ, ಜನಾರ್ದನ್ ಬಾಬು, ಜನಾರ್ದನ್ ವಕೀಲ, ಗೋಪಿ, ಜನ, ನವೀನ್, ಕೃಷ್ಣ, ಆನಂದ್, ರಾಜೇಂದ್ರ ಬಾಬು, ಮಣಿಕಂಠ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು. ವಿಮಲಾ ದೀಪಕ್, ನ್ಯೂಸ್ 5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಇದನ್ನ ಆದಷ್ಟು ಬೇಗ ಏನು ಬಾಬಾ ಸಾಹೇಬ್ ಸುತ್ತಿರುವಂತ ಬಟ್ಟೆ ತೆಗೆದಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ಹಿರಿಯ ಜೊತೆ ಯುವಕರು ಸೇರ್ಕೊಂಡ್ರೆ ಯಾವ ರೀತಿ ಫೈರ್ ಅಂತ ಫೈರ್ ಯಾವ ರೀತಿ ಅಂತ ದಲಿತ ಯುವಕರು ಸೇರಿದ್ರೆ ಹಿರಿಯರ ಜೊತೆ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟದ ಬಿಸಿಯನ್ನು ಮುಂದಿನ ದಿನದಲ್ಲಿ ತೋರಿಸ್ತಾರೆ ಅಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ತಲೆ ಬಗ್ಸಿ ಗೌರವ ಕೊಟ್ಟು ಈ ಒಂದು ಧರಣಿನ ಮಾತ್ರ ಕೈ ಬಿಡ್ತಾ ಇದ್ರು ಹೊರತು ಹೋರಾಟನ ನಾವು ಕೈ ಬಿಡೋದಿಲ್ಲ ಮಾತನ್ನ ಹೇಳಿ